ಇಲ್ಲಿ ನೋಡಿ 8ನೇದವ್ರಿಗೆ ವಾಕ್ ಮತ್ತು ಅವಾಕ್ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ, ಅದಕ್ಕೆ ಸಂಬಂಧಪಟ್ಟಂಗೆ 8ನೇದವ್ರು ತಯಾರಿ ಮಾಡ್ಲಾಗತ್ತಾರೆ. ಈಗ ಅಂಕಿತ ಏನಾಗಬೇಕು ನಿನಗೆ? ನಿನ್ನ ಹೆಸರೇನು? ಏನು ಅನ್ವಿಕಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಶನಿವಾರ ದಿನ ಒಂದು ಕೆಲಸ ಅರ್ಧಕ್ಕೆ ನಿಂತಿತ್ತು. ಏನಪ್ಪ ಅಂತಂದರೆ ನಮ್ಮ ಶಾಲೆಯ ಗ್ರೌಂಡನ್ನು ಮೆಜರ್ಮೆಂಟ್ ಮಾಡೋದು ಶನಿವಾರ ದಿನ ಅರ್ಧನೇ ಆಗಿತ್ತು, ಇನ್ನೂ ಅರ್ಧ ಪೆಂಡಿಂಗ್ ಅದ. ಹಾಗಾಗಿ ಇವತ್ತು ಸೋಮವಾರ ಶಾಲೆ ಸ್ಟಾರ್ಟ್ ಆಗಿದೆ. ಇವತ್ತು ಉಳಿದಿರುವ ಒಂದು ಪೋರ್ಷನ್ ಅಥವಾ ಪಾರ್ಟನ್ನು ಅಳತೆ ಮಾಡೋಕ್ಕೆ ನಮ್ಮ ಇಂಜಿನಿಯರ್ಸು ರೆಡಿಯಾಗಿದ್ದಾರೆ. ಮ್ಯಾಪ್ಗೆ ಸಾಥ್ ಎಲ್ಲರೂ ರೆಡಿಯಾಗಿ ಇಲ್ಲಿ ಬಂದು ನಿಂತ್ಕೊಂಡಾರೆ. ಇನ್ನೇನೀಗ ಅಳತೆ ಶುರು ಆಗುತ್ತೆ. ಇವರೇ ನೋಡ್ರಿ ನಮ್ಮ ಇಂಜಿನಿಯರ್ಸ್. ಮೊನ್ನೆ ಶನಿವಾರ ದಿನ ಎಲ್ಲೆಲ್ಲಿ ಅಳತೆ ಮಾಡೀವಿ, ಇನ್ನೂ ಏನು ಪೆಂಡಿಂಗ್ ಅದ ಇವತ್ತು? ಯಾವುದಿದೆ? ಕಾರಿಡಾರ್ ಒಂದು ಮತ್ತು ಗ್ರೌಂಡ್, ಎಲ್ಲ ಕೋಣೆಗಳ ಎತ್ತರ ಅಳಿಬೇಕಾ? ಇದು ಹೊರಗಿನ ಸೈಡ್ ಅಳತೆ ಆಗಿಲ್ಲ, ಇದು ಹಿಂದಿನ ಬಾಜು ಪೂರ, ಈ ಕಡೆನೂ ಆಗಿಲ್ಲ. ರೈಟ್, ಅಲ್ಲಿ ಹಿಂದೆ ಹೋಲಕ್ಕೆ ಬರಲ್ಲ, ನಾವು ಹೆಂಗೆ ಅಳಿಬೇಕು? ಮತ್ತು ಹಿಂದಿಂದ ಪರ್ಮಿಷನ್ ಕೇಳಿ ಹೋಗ್ತೀರಾ? ರೈಟ್, ಏನು ಮಾಡ್ತೀರಿ ನೋಡ್ರಿ, ಪಟ್ಟ ಪಟ್ಟ ಮುಗಿಸೋಮ ಇವತ್ತು. ರೈಟ್, ಎಲ್ಲಿಂದ ಶುರು ಮಾಡ್ತೀರಿ? ಕಾರಿಡಾರ್ ಅಳಿತೀರಿ? ಹಾಂ, ರೈಟ್. ನೋಡ್ರಿ ಎಷ್ಟದ? 50 ರೀ. 272. ಏನು? ಹಾಂ, ನಾ ಯಾವುದೇ ಅಳಿಬೇಕಾದ್ರೆ ಈ ಮ್ಯಾಪೇ ನಮಗೆ ಕೆಲಸ ಕೊಡ್ತದೆ, ಅಂದ್ರೆ ಸಹಾಯ ಮಾಡ್ತದೆ. ಈಗ ನಾ ಏನು ಅಳಿಬೇಕು ಹೇಳೋಣ, ನಮ್ಮ ಯಾರು ಹೇಳ್ತೀರಿ? ಕಾಂಪೌಂಡ್ ರೀ, ಗ್ರೌಂಡ್ ರೀ. ಯಾವ್ದು ಮುಂದೆ? ಹಾಂ, ಇಲ್ಲಿ ನೋಡ್ರಿ, ಇದು ಇಲ್ಲಿ ಹಿಡಿಲಿತನ ಹೊರಗಿನ ಪೂರ ಆಗ್ಯದ, ಇಲ್ಲಿ ಹಿಡಿಲಿತನ ಅಳದಿರಿ, ಇಲ್ಲಿ ಅಳದಿರಲ್ಲಿ ಇಲ್ಲಿ ಬಂದದಿಲ್ಲ. ಇಲ್ಲಿ ನೋಡ್ರಿ 2167 ಬಂದದ್ರಿ. ಹಾಂ, ಇದು ಅಳಿಬೇಕು. ಇದು ಅಳದಿಲ್ಲ. ಇದು ಯಾವ್ದು ಗೇಟ್ ಬಲ್ಲಿ ಇದ್ರಿ? ಗೇಟ್ ಬಳಿ ಪೂದ ಈ ತುದಲಿಂತ ಆ ತುದಿತನ ಎಷ್ಟದ ಅಂತ. ಹಾಂ, ಹೊರಗಿಂದ ಬರ್ತದ. ರೈಟ್, ಎಷ್ಟು? 344. ಇದು 344 ಸೆಂಟಿಮೀಟ್ರ್. ಇಲ್ಲಿ ನೋಡು, ನೀವು ಹಾಂ, ಅದು ಚಲೋ ಬರೀ 3 ಚಲೋ ಬರೀ, 244 ಅನ್ಸುತ್ತೆ. 44 ಸೆಂಟಿಮೀಟರ್. ರೈಟ್ ರಾಜ, ಇದು ಮ್ಯಾಕತ್ತ ಆಗ್ಬಾರ್ದು, ಕರೆಕ್ಟ್ ಇರ್ಬೇಕು ಇದು. ಹಾಂ, 200, 267. ಹಾಂ, 267 ನೋಡ್ರಿ ವೃದ್ಧ. ಎಷ್ಟು ಬರ್ಕೋರ್ ನೋಡಿ, ಕರೆಕ್ಟಾಗಿ ನೋಡಿ ಎಷ್ಟದ ಹೈಟ್? ಎಷ್ಟದ? 303. ಸರಿ ನೋಡೊಮ್ಮೆ. ಹಾಂ, 303 ಸೆಂಟಿಮೀಟರ್. ಈ ರೂಮಿನ ಎತ್ತರ ಎಷ್ಟದ? 293 ಸೆಂಟಿ. ಇದು ಹೈಟ್ ಎಷ್ಟದ? ನಂದಿನಿ ಹೇಳ್ತಾಳ, ಯಾರು ಹೇಳ್ಬೇಡ, ನಂದಿನಿ ಹೇಳಲಕ್ಕ. ಹಾಂ, ಎಷ್ಟದ ನಂದಿನಿ? 278 ಸೆಂಟಿಮೀಟರ್. ರೈಟ್, ನಾ ಕಂಪೌಂಡ್ ಹೈಟ್ ಹೇಳಿದಿಲ್ಲ, ಹೇಳಿರಿ ಪಟ್ ಅಂತ ಹೇಳಿರಿ. ಈಗ ನೋಡ್ರಿ, ನಮ್ಮ ಎಲ್ಲ ಉದ್ದ ಆಗಲ್ಲ, ಎಲ್ಲ ಅಳಿದೀವಿ. ಈಗ ಮೇನ್ ನಮ್ಮ ಗ್ರೌಂಡ್ ಅಳ್ಯದ ರೀ. ಗ್ರೌಂಡ್ ಹೆಂಗೆ ಅಳಿತೀರಿ ನೀವು? ಗ್ರೌಂಡ್ ಯಾವ್ದು ಕನ್ಸಿಡರ್ ಮಾಡ್ತೀರಿ? ಇಲ್ಲಿಂದ ಅಳಿತೀರಿ ಗ್ರೌಂಡಾ? ಈ ಪರ್ಸಿಲಿಂತ ಹೆಂಗೆ ಗ್ರೌಂಡ್ ಅಂದ್ರೆ ಇಲ್ಲಿ ನೋಡ್ರಿ, ಗ್ರೌಂಡ್ ಅಂದ್ರೆ ನಿಮ್ಗೆ ಆಟ ಆಡ್ಲಿಕ್ಕೆ ಬರಬೇಕು. ನಿಮ್ಗೆ ಇಲ್ಲಿ ತನಕ ಆಟ ಆಡಕ್ಕೆ ಬರಂಗಿಲ್ಲ, ಅಲ್ಲಿಂದ ಅಳಿಬೇಕು ನೀವು. ಹಾಂ, ಇಲ್ಲಿ ಹೆಂಗೆ ಆಟ ಆಡ್ತೀರಿ? ಇಲ್ಲ ಆಟ ಆಡಕ್ಕೆ ಬರ್ತದ. ಹಾಂ, ಅಲ್ಲಿಂದ ಏನು ಮಾಡಬೇಕು? ಸೀದಾ ಅಲ್ಲಿ ತನ ಆ ಕಂಬ ಅದಲ್ಲ, ಧ್ವಜ ಕಂಬ ತನ ಅಳಿಬೇಕು. ಅಳಿರಿ, ಉದ್ದ ಎಷ್ಟದ ಅಳಿರಿ? ನಮ್ಮ ಗ್ರೌಂಡಿನ ಉದ್ದ ನೋಡ್ರಿ ಎಷ್ಟದ ಮೇಘರಾಜ್? 1240 ಸೆಂಟಿಮೀಟರ್. ಆಗಲ್ಲ ಹೆಂಗೆ ಅಳಿತೀರಿ? ಹಾಂ, ಈ ಗಾಡಿಲಿಂತ ಅಳಿರಿ, ಈ ಗಾಡಿಲಿಂತ ಆ ಗಾಡಿ ತನ. ಕೈ ಬಿಡು, ತಳ ಬಿಡು. ಗಾಯ್ಸ್, ಈಗ ನಮ್ಮ ಶಾಲೆ ಎಲ್ಲ ಕೋಣೆಗಳ ಎತ್ತರ, ನಮ್ಮ ಗ್ರೌಂಡಿನ ಎತ್ತರ, ಉದ್ದ ಆಗಲ್ಲ ಎಲ್ಲ ಕಂಡಿಡ್ದಾಯ್ತು. ಈಗ ನಮಗೆಲ್ಲರಿಗೂ ಒಂದು ಸವಾಲು ಬಂದದ. ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಈ ಕಟ್ಟಡದ ಎತ್ತರ ಕಂಡಿಡಿಯೋಕೆ ಆಗ್ತಾ ಇಲ್ಲ ನಮ್ಮ ಕೈಯಿಂದ. ಯಾಕಂತಂದ್ರೆ ಇದೇನದ ರೀ, ಭಾಳ ಹೈಟ್ ಅದ. ಇಲ್ಲೆಲ್ಲ ಮ್ಯಾಲೆ ಇರ್ಲಿಕ್ಕೆ ಚಾನ್ಸ್ ಅದ ಇವೆಲ್ಲ ಬಿಲ್ಡಿಂಗ್ಗಳಿಗೆ. ಬಟ್ ಇದು ಹೊಸ ಬಿಲ್ಡಿಂಗ, ಇದಕ್ಕೆ ಯಾವುದೇ ರೀತಿ ಚಾನ್ಸ್ ಇಲ್ಲ. ಹೆಂಗೆ ಅಳಿತಿರೋದು ಹೈಟ್? ಹಾಂ, ನಿಚ್ಚಣಿಕೆ ಯಾರು ಬಲ್ಲದ? ಅಲ್ಲಿ ಒಳಗದ. ನಿಚ್ಚಣಿಕೆ ಮನೆಗೆ ತರ್ತೀರಿ ಈಗ?
ನೋಡ್ರಿ 5 ನಿಮಿಷ ಟೈಮ್ ಕೊಡ್ತೀನಿ, ಪ್ಲ್ಯಾನ್ ಮಾಡ್ರಿ ಹೆಂಗೆ ಅಳಿಬೇಕಂತೇಳಿ. ಇಲ್ಲಿ ನೋಡಿ ಗೈಸ್, ಇವರೆಲ್ಲ ಏನು ಜುಗಾಡ್ ಮಾಡ್ಲಾಗತ್ತಾರ ಅಂತೇಳಿ. ಅಷ್ಟು ಹೈಟಿಗೆ ಹೋಗೋಕ್ಕಾಗಲ್ಲ, ಬಟ್ ಪೈಪ್ ತೊಗೊಂಡು ಪೈಪಿನ ಮೆಜರ್ಮೆಂಟ್ ಮಾಡ್ಲತ್ತಾರ ಇವರು. ಈ ಬಿಲ್ಡಿಂಗ್ ಯಾಕಂದ್ರೆ ಹೊಸ ಬಿಲ್ಡಿಂಗ್ ಅದ, ಭಾಳ ಹೈಟ್ ಅದ ಇದು. ಇದು ಮ್ಯಾಲೆ ಇರೋಕ್ಕೆ ಎಲ್ಲಿ ಅವಕಾಶ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ ಗಾಯ್ಸ್, ಈ ಕಟ್ಟಿಗೆ ಸಹಾಯದಿಂದ ನಮ್ಮ ಬಿಲ್ಡಿಂಗನ್ನು ಎತ್ತರ ಅಳದಾರ. ಈಗ ಈ ಕಟ್ಟಿಗೆ ಎಷ್ಟು ಉದ್ದ ಅಂತ ಅಳಿಗತ್ತಾರ ಇವ್ರು. ಪೈಪ ಮತ್ತು ಕಟ್ಟಿಗೆ ಏನೋ ಮಿಕ್ಸ್ ಮಾಡ್ಯಾರ. ಇಲ್ಲಿ ನೋಡ್ರಿ, ಈ ರೀತಿ ಪೈಪ ಕಟ್ಟಿಗೆ ಮಿಕ್ಸ್ ಮಾಡ್ಯಾರ. ಎಷ್ಟು ಉದ್ದದ ಅಂತ ಹೇಳಿ ಮೆಜರ್ಮೆಂಟ್ ಮಾಡ್ಲತ್ತಾರ. ಎಷ್ಟಾಯ್ತು? ಸೆಂಟಿಮೀಟರ್. ಈಗ ನೋಡ್ರಿ, ಆ ಹೈಟಿಂದ ಈ ಒಂದು ಇವ್ರೇನು ನಿಂತಾರಲ್ಲ ಈ ಲೆವೆಲ್ವರೆಗೂ ನಮ್ಗೆ ಹೈಟ್ ಗೊತ್ತಾಯ್ತು. ಎಷ್ಟಂತಂದ್ರೆ 403 ಸೆಂಟಿಮೀಟರ್. ಮತ್ತು ಇಲ್ಲಿಂದ ಭೂಮಿಗೆ ಎಷ್ಟು ನೋಡಿದ್ರೆ ಟೋಟಲ್ ಹೈಟ್ ಗೊತ್ತಾಗ್ತದೆ ಈ ಬಿಲ್ಡಿಂಗ್. 96 ಸೆಂಟಿಮೀಟರ್ ಅದಾನೆ. ಅದೇ ಎಷ್ಟಿತ್ತು? 403. ಎರಡು ಕೂಡ್ಸರ ಅಂದ್ರೆ ಈ ಬಿಲ್ಡಿಂಗ್ ಹೈಟ್ ಎಷ್ಟದ ರೀ? 499 ಸೆಂಟಿಮೀಟರ್. ರೈಟ್. ಮೆಘರಾಜ್ ಇನ್ನ ಏನದ ನೋಡು ಬ್ಯಾಲೆನ್ಸ್. ಮೆಘರಾಜ್ ಇನ್ನ ಏನದ ಇನ್ನು? ಏನಿಲ್ಲ, ಎಲ್ಲ ಉದ್ದ ಆಗಲ್ಲ, ಹೈಟ ಎಲ್ಲ ಕಂಡಿಡಿದ್ವಿ. ಕಂಪೌಂಡ್ ಹೈಟ ಎಲ್ಲ ಮುಗೀತು. ಈಗ ಏನಿದ್ರು ನೀವು ಮ್ಯಾಪ ರೆಡಿ ಮಾಡ್ಬೇಕು. ಈಗ ಒಂದು ರ್ಯಾಂಕ್ ಶೀಟ್ ತೊಗೋಬೇಕು. ರ್ಯಾಂಕ್ ಶೀಟ್ ಒಳಗೆ ಮ್ಯಾಪ ರೆಡಿ ಮಾಡಬೇಕು. ರೈಟಾ? ಡನ್. ಒಳಗೆ ಬರ್ರಿ ಎಲ್ಲರೂ. ಇಲ್ಲಿ ನೋಡಿ, 8ನೇದವ್ರಿಗೆ ವಾಹಕ ಮತ್ತು ಅವಾಹಕ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟಂಗೆ 8ನೇದವ್ರು ತಯಾರಿ ಮಾಡ್ಲಾಗತ್ತಾರ. ಸೆಲ್ ಅದ, ವಯರ್ ಅದ, ವಾಹಕಗಳು ಮತ್ತು ಅವಾಹಕ ಸಂಬಂಧಪಟ್ಟಂಗೆ ಪ್ರಾಜೆಕ್ಟ್ ಅದ. ಇವತ್ತು ಕೊಟ್ಟಿನಿ ನೋಡಮ್. ನಾಳೆ ಮಾಡ್ಕೊಂಡು ಬರ್ತಾರೆ, ನಾಡು ಮಾಡ್ಕೊಂಡು ಬರ್ತಾರೆ, ಗೊತ್ತಾಗ್ತದೆ. 8ನೇದವರು ಯಾವಾಗ ಮಾಡ್ಕೊಂಡು ಬರ್ತೀರಿ? ಬುಧವಾರ ನೋಡಮ್. ಈಗ ಅಂಕಿತ ಏನಾಗ್ಬೇಕು ನಿನಗೆ? ನಿನ್ನ ಹೆಸರೇನು? ಏನೋ ಅನ್ವಿಕಾ. ನಿನ್ನ ಹೆಸರೇನು? ಕೈ ಕೊಡು, ಶೇಖಂಡ್ ಕೊಡು. ಮತ್ತ ಎಷ್ಟನೇದೆ? LKG. ಮಾತು ಬರಲ್ಲ ಕೈ. ಅನ್ವಿಕಾ ಎಲ್ಲಿ ಗುಲ್ಬರ್ದಾಗ ಇರ್ತಾರ? ಎಲ್ಲದ ಅದು? ಯಾವ ತಾಲೂಕ? ಬಿದಾರ. ಓಹೋ ಹೋ ಹೋ. ಹಾಯ್ ಗೈಸ್, ನಾವು 2 ದಿನ ಆಯಿತು. ನಮ್ಮ ಎಲ್ಲ ಇಂಜಿನಿಯರ್ಸ್ ಭಾಳ ಕಷ್ಟಪಟ್ಟು ಬಿಸಿಲಾಗೆಲ್ಲ ಓಡಾಡಿ ಏನು ಮಾಡಿರಿ, ಮೆಜರ್ಮೆಂಟ್ ಮಾಡ್ಯಾರ. ಹೈಟ, ಉದ್ದ, ಆಗಲ್ಲ ಎಲ್ಲ ಮೆಜರ್ಮೆಂಟ್ ಮಾಡ್ಯಾರ. ಈಗ ನಾವು ಒಂದು 90% ಅಷ್ಟು ಕೆಲಸ ಆದಂಗೆ ಆಯಿತು. ಈಗ ಈ ನಕ್ಷೆನ ನಾವು ಏನು ಮಾಡ್ತೀವಿ ಅಂತಂದರೆ ಈ ಒಂದು ಡ್ರಾಯಿಂಗ್ ಶೀಟಲ್ಲಿ ಇಳಿಸ್ಬೇಕು. ಈಗ ರೆಡಿ ಇದ್ದೀರಿ? ಹೆಂಗೆ ಮಾಡ್ಬೇಕು ರೀ? ಇಲ್ಲಿ ನೋಡ್ರಿ, ಇದು ಹೆಂಗದಂತ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಹೆಲ್ಪ್ ಮಾಡ್ಲಿಕ್ಕೆ. ಇಲ್ಲಿ ನೋಡ್ರಿ, 3260 ಸೆಂಟಿಮೀಟರ್ ಅದ. ಈ 3260 ಅಂದ್ರೆ ಅಷ್ಟು ಲೆಂತ್ ಸಾಕಾಗಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ಲಿಕತ್ತೀವಿ? 1 ಸೆಂಟಿಮೀಟರ್ = 50 ಸೆಂಟಿಮೀಟರ್. ಅಂದ್ರೆ ನಾ ಇಲ್ಲಿ 1 ಸೆಂಟಿಮೀಟರ್ ಇದ್ರಾಗ ಇಳಿಸ್ತೀನಪ್ಪ ಅಂತಂದ್ರೆ ಎಷ್ಟಕ್ಕೆ ಸಮ ಇರ್ತದೆ ರೀ? 50 ಸಮ ಇರ್ತದೆ. ಹೌದಾ? ಆ ರೀತಿ ಏನು ಮಾಡಿದ್ರೆ ನಾವು ಮೆಜರ್ಮೆಂಟ್ ತೊಗೊಂಡು ಈ ಒಂದು ಮ್ಯಾಪನ್ನು ನಾವು ಇದ್ರಾಗ ರೆಡಿ ಮಾಡೋಣ. ರೈಟ್ ರೀ. ಇದ್ರೊಳಗೆ ಹೈಯೆಸ್ಟ್ ಲೆಂತ್ ಎಲ್ಲದ ರೀ? ಎದ್ರಾಗ ಅದ ಹೈಯೆಸ್ಟ್ ಲೆಂತ್? ಇಲ್ಲ, ಕಂಪೌಂಡ್ ಬೌಂಡ್ರಿದಾಗ ಇದು ಅದ ನೋಡ್ರಿ. 3260 ಅದ ರೀ. ಈ 3260 ಏನು ಮಾಡಬೇಕು? 50ರಿಂದ ಭಾಗಾಕಾರ ಮಾಡ್ಬೇಕು ರೀ. ಅವು ನಮಗೇನು ಸಿಗ್ತದೆ? ಒಂದು ಮೆಜರ್ಮೆಂಟ್ ಸಿಗ್ತದೆ. ಎಷ್ಟು? 65 ಸಮಥಿಂಗ್ ಸಿಗ್ತದೆ. ಆ 65 ಸೆಂಟಿಮೀಟ್ರ್ ಹೇಳ್ಕೋಬೇಕು. ಯಾವುದ್ರ ಒಂದು ಸೈಡ್ ಹಿಂಗೆ ಹೇಳ್ಕೋರಿ, ಉದ್ದಕ್ಕೆ ಹೇಳ್ಕೋರಿ. 65 ಸೆಂಟಿಮೀಟ್ರ್. ಇದೇ ರೀತಿ ಏನು ಮಾಡಿರಿ, ಮೊದಲ ಸುತ್ತ ಬೌಂಡ್ರಿ ಹಾಕೋರಿ. ಬೌಂಡ್ರಿ ಹಾಕೊಂಡಾಗ ಯಾವುದಾದ್ರೂ ಒಂದು ಮೂಲೆಲಿಂತ ಏನು ಮಾಡಿರಿ, ಒಂದೊಂದು ಕೋಣೆಗಳನ್ನು ಇದ್ರೊಳಗೆ ಯಾವುದೋ ಮೆಜರ್ಮೆಂಟ್ ಪ್ರಕಾರ ಇಳಿಸ್ಕೋತ ಬರ್ರಿ. ರೈಟಾ? ಇದು ಏನಂತ ಸಸ್ಪೆನ್ಸ್ ಇಲ್ಲೇ ಮಾಡಿರಿ ಮೊದಲ. ಆಮೇಲೆ ನೀವು ಮೊದಲಿಗೆ ಫಸ್ಟ್ ಕೆಲಸ ಏನು ನಿಮಗೆ? ಇಲ್ಲಿರುವಂಥ ಎಲ್ಲ ಏನು ಅದಲ್ಲ ಈ ಉದ್ದಗಳು, ಈ ನಂಬರ್ಸ್ಗಳೇನು ಮಾಡಬೇಕು? 50ರಿಂದ ಭಾಗಾಕಾರ ಮಾಡ್ಕೊಂಡು ಒಂದು ಕಾಪ್ಯಾಗ ಬರ್ಕೊಂಡು ಇಟ್ಕೋಬೇಕು. ಇಟ್ಕೋತೀರ? ರೆಡಿ ಇದ್ದೀರಾ? ಈಗ ಮಾಡ್ತೀರಾ ಕೂತಿ? ಇದು ನಾಳೆಗೆ ಸಂಜೆ ಅಷ್ಟೊತ್ತಿಗೆ ಫೈನಲ್ ಮಾಡಿಬಿಡ. ಹೌದಾ? ನಾಡ್ದು 18ನೇ ತಾರೀಕು ಏನದ ರೀ, SLC ಎಕ್ಸಾಮ್ ಅವ. ಆ ಟೈಮ್ ಒಳಗೆ ನಮಗೆ ಡ್ಯೂಟಿ ಹಾಕಿದ್ರಪ್ಪ ಅಂತಂದ್ರೆ ನಮಗೆ ನಾಳೆಗೆ ಬರೋದಾಗಲ್ಲ. ಹೌದಾ? ನಾಳೆಗೆ ಬರೋದಾಗಲ್ಲ, ನಾಡ್ದು ಬರ್ತೀವಂತ ಕಂಟಿನ್ಯೂ ಮಾಡಮ್ಮ ಅಂತ. ಇಲ್ಲ, ಅದೇನೋ ನಮಗೆ ಬಿಡ್ತಾರೆ. ಈಗ 4 ಗಂಟೆಗೆ ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಒಳಗೆ ನನ್ನ ಹೆಸರು ಇತ್ತಂದ್ರೆ ನಾಳೆಗೆ ನಮ್ಮ ಮೀಟಿಂಗ್ ಇರ್ತದೆ. ಹಾಗಾಗಿ ಬರೋಕ್ಕಾಗಂಗಿಲ್ಲ. ನೀವೇನು ಮಾಡಿರಿ, ನಾ ಎಷ್ಟು ಹೇಳೀನಿ ಸಿಸ್ಲೇ ಟ್ರೈ ಮಾಡಿರಿ. ಬರ್ಲಾರ್ದು ಏನಾರ ಡೌಟ್ ಇತ್ತಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಡನ್? ಓಕೆ, ರೈಟ್. ಈಗ ನಿಮ್ಮ ಕೆಲಸ ಏನು? 50ರಲ್ಲೇ ಭಾಗಾಕಾರ ಮಾಡ್ಕೊರಿ.